ಕಮಲಾಕರ ಭಟ್ ಹಾಗೂ ಸುಚಿತ್ರಾಳ ಅಸಲಿ ಪುರಾಣ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಕಮಲಾಕರ ಭಟ್ಟರ ತೈತಕ ಡ್ಯಾನ್ಸ್ ವೈರಲ್ ಆಗ್ತಾ ಇದ್ದಂತೆ ಸುಚಿತ್ರಾಳ ಜೆಸಿಬಿ ಲವರ್ ಕಹಾನಿ ಬಿಚ್ಚಿಕೊಂಡಿದೆ. ಕಟ ಇವರಿಬ್ಬರದ್ದು ನಿಜಕ್ಕೂ 7 ಜನ್ಮದ ಜೋಡಿಯೇ ಬಿಡಿ. ಚಡ್ಡಿ ಹಾಕೊಂಡಿವಳು ನುಲಿದಾಡ್ತವಳೆ, ಪಂಚೆ ಉದುರು ಹೋಗಂಗೆ ಭಟ್ರು ಕುಣಿದಾಡ್ತವ್ರೆ. ಸಿದ್ದಾಪುರದ ಸುಂಟ್ರಗಾಳಿ ಬೀದಿಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ಪಿಳ್ಳಂಗೋವಿ ಭಟ್ರು ಆಂಟಿ ಮುಂದೆ ತೈತಕ ಅಂತವ್ರೆ. ಇವರಿಬ್ಬರ ಚೆಲುವಿನ ಚಿತ್ತಾರದ ಚಿನ್ನಾಟ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ. ಈಗಿನ ಕಾಲದ ಗಂಡ ಹೈಕ್ಳು ಕೂಡ ಭಟ್ರ ಪೋಲಿ ಆಟಕ್ಕೆ ದಂಗಾಗಿ ಹೋಗಿದ್ದಾರೆ. ಬಾಗಿಲ ಮರೆಯಲ್ಲಿ ನಿಂತ್ಕೊಂಡು ಇಣುಕಿ ನೋಡೋದೇನು, ರೂಮ್ನೊಳಗೆ ಸೇರ್ಕೊಂಡು ಯಕ್ಷಗಾನ ಆಡೋದೇನು. ಯವ್ವಿ ಇವರು ಪೋಲಿ ಪ್ರೇಮದಾಟ ಒಂದಾ 2 ದಿನಕ್ಕೊಂದರಂತೆ ಬಿಚ್ಕೊಳ್ತಿದ್ರು. ಇವರ ಸರಸ ಸಲ್ಲಾಪ ಮುಗೀತಿಲ್ಲ. ಹೊರಬಿತ್ತು ಇಣುಕು ಭಟ್ಟರ ತೈತಕ ಪುರಾಣ. ಆಂಟಿ ಆಡಿಸಿದಂಗೆ ವೀಳ್ಯದೆಲೆ ಭಟ್ರು ಢಣ. ಭಟ್ರ ಈ ಢಣ ಡ್ಯಾನ್ಸ್ ನೋಡೋದಕ್ಕಾಗ್ತಿಲ್ಲ ಬಿಡಿ. ಯಾಕಂದ್ರೆ ಊರೋರ್ ಮುಂದೆಲ್ಲ ಜ್ಯೋತಿಷಿ ಅಂತ ಹೇಳ್ಕೊಳ್ತಿದ್ದವರು ಆಂಟಿ ಮುಂದೆ ಹೇಗೆ ಲಾಗ ಹೊಡಿತಿದ್ದಾರೆ ನೋಡಿ. ರೀಲ್ಸ್ ರಾಣಿಯ ತಾಳಕ್ಕೆ ತಕ್ಕಂತೆ ಕುಣಿತಿದ್ದ ವೀಳ್ಯದೆಲೆ ಭಟ್ರು ಮದನ ಮನಮೋಹಿನಿಯ ಮನೋಲ್ಲಾಸಕ್ಕೆ ಯಕ್ಷಗಾನದ ದಬಡಿ ದಿಬಡಿ ಮಾಡ್ತವ್ರೆ. ಆದ್ರೆ ಸುಪ್ಪನಾತಿ ಸುಚ್ಚಿ ಮಾತ್ರ ವಿಡಿಯೋ ಮಾಡಿಕೊಂಡು ಕೇಕೆ ಹಾಕ್ತವಳೆ. ನಂದು ಹೊರಗಡೆ ಕುಣಿತ, ಭಟ್ರದ್ದು ಒಳಗಡೆ ಕುಣಿತ ಅಂತ ಕಮಲಾಕರ್ ಭಟ್ರ ಖುಷಿಯಲ್ಲಿ ತೇಲಾಡ್ತವಳೆ. ಜೆಸಿಬಿ ಓನರ್ ಆಂಟಿ ಪಾಲಿನ ಮಾಜಿ ಲವರ್. ಆಡು ಮುಟ್ಟದ ಸೊಪ್ಪಿಲ್ಲ, ಸುಚಿತ್ರ ಕಣ್ಣಿಡದ ಹುಡುಗರಿಲ್ಲ. ಅಡಿಕೆ ಭಟ್ರ ಪುರಾಣ ಕೇಳಿದ್ದಾಯ್ತು, ಜಮೀನ್ದಾರ್ ಜೊತೆ ಜಿಂಗಲಾಲ ಆಡಿದ್ದಾಯ್ತು, ಪ್ರಾಯದ ಹುಡುಗರ ಜೊತೆ ಫೇಸ್ಬುಕ್ನಲ್ಲಿ ಸುವಾಲಾಲಿ ಹಾಡಿದ್ದಾಯ್ತು. ಈಗ ಜೆಸಿಬಿ ಓನರ್ ಕಥೆ ಬಿಚ್ಕೊಂಡಿದೆ. ಆಂಟಿ ಕ್ಯಾಮ್ರಾ ಆನ್ ಮಾಡುತ್ತಿದ್ದಂತೆ ಪ್ರಕಾಶ ಪ್ರಜ್ವಲಿಸೋದಕ್ಕೆ ಶುರು ಮಾಡಿದ್ದ. ಮೀಸೆ ತುದಿಯಲ್ಲೇ ಕಿರುನಗೆ ಬೀರ್ತಿದ್ದವ ಸುಚಿತ್ರಾ ಪಾಲಿನ ಸುಕುಮಾರನಾಗಿ ಹೋಗಿದ್ದ. ಇವನ ಹೆಸರು ಪ್ರಕಾಶ್ ಅಲಿಯಾಸ್ ಜೆಸಿಬಿ ಪ್ರಕಾಶ. ಇವನು ಕೂಡ ಸಿದ್ದಾಪುರದವನೇ. ಹೀಗಾಗಿಯೇ ಸುಚಿತ್ರಾ ಈ ಪ್ರಕಾಶನಿಗೆ ಪ್ರೇಮಪಾಶ ಹಾಕಿದ್ಲು. ಪ್ರಾಯದ ಹುಡುಗ ಸಿಕ್ತಿದ್ದಂತೆ ಮದುವೆಯಾಗಿ ಮಕ್ಕಳಿದ್ದಾರೆ ಅನ್ನೋದನ್ನ ಮರೆತವಳು ಪ್ರೀತಿ ಪ್ರೇಮ ಅಂತ ತಿರುಗಾಡುವುದಕ್ಕೆ ಶುರು ಮಾಡಿದ್ಲು. ಮೈಗೆ ಮೈ ಅಂಟ್ಕೊಂಡು ಕೂರೋದೇನು, ಹೊಸ್ತಿಲ ಮೇಲೆ ರೀಲ್ಸ್ ಮಾಡೋದೇನು, ಇವರಿಬ್ಬರ ಪ್ರೇಮ ಪ್ರಣಯಕ್ಕೆ ಬೇಲಿಯೇ ಇಲ್ಲದಂತಾಗಿತ್ತು. ಆದ್ರೆ ದಿನ ಕಳೆದಂತೆ ಆಂಟಿಯ ಜಾಲ ವಿಸ್ತಾರವಾಗ್ತಿದ್ದಂತೆ ಪ್ರಕಾಶನ ಸಂಘ ದೂರಾಗಿತ್ತು. ಆದ್ರೂ ಹಳೆ ನೆಂಟನ ನೆಂಟಸ್ತಿಕೆ ಬಿಟ್ಟಿರಲಿಲ್ಲ. ಇತ್ತೀಚೆಗೆ ಮತ್ತೆ ಭೇಟಿಯಾಗ್ತಿದ್ದಂತೆ ಹಳೆ ಲವರ್ನ ಕಷ್ಟಕ್ಕೆ ನಿಂತಿದ್ಲು. ಪ್ರಕಾಶ್ ಜೆಸಿಬಿ ತಗೊಳ್ತೀನಿ ಅಂತಿದ್ದಂತೆ ಒಂದಿಷ್ಟು ಹಣದ ಸಹಾಯ ಮಾಡಿದ್ಲು ಅನ್ನೋ ಗುಸುಗುಸು ಶುರುವಾಗಿದೆ. ಬ್ರೋಕರ್ ಆಗಿ ಬಂದ್ಲು, ಕೋಟ್ಯಾಧೀಶೆ ಆದ್ಲು. ಹೆಣ್ಣು ಹೊನ್ನನ್ನ ಮಾಯೆ ಅನ್ನೋದು ಇದಕ್ಕೆ ನೋಡಿ. ಇವಳಂತೂ ಪಡ್ಡೆಗಳ ಹೃದಯ ಕದಿಯೋ ಮಾಯಾಂಗಿಣಿ. ಮೊದಲು ಕಮಲಾಕರ್ ಭಟ್ಗೆ ಪರಿಚಯವಾಗಿದ್ದೇ ಬ್ರೋಕರ್ ಆಗಿ. ಕಮಲಾಕರ್ ಭಟ್ಗೆ ಪೂಜೆ ಪುನಸ್ಕಾರ ಹುಡುಕಿ ಕೊಡೋ ಬ್ರೋಕರ್ ಆಗಿದ್ಲು. ಮೊದಲ ಬಾರಿ ಸುಚಿತ್ರಾಳನ್ನ ನೋಡ್ತಿದ್ದಂತೆಯೇ ಕಮಲಾಕರ್ ಭಟ್ರ ಮನಸ್ಸಲ್ಲಿ ಚಿಟ್ಟೆ ಬಿಟ್ಟಂಗಾಗಿತ್ತು. ಆಂಟಿಯ ಮೈಮಾಟಕ್ಕೆ ಮರುಳಾದ ವೀಳ್ಯದೆಲೆ ವೀರ ಕಾಸಿನ ಸುರಿಮಳೆ ಸುರಿಸೋದಕ್ಕೆ ಶುರು ಮಾಡಿದ್ರು. ಎಲ್ಲ ಬ್ರೋಕರ್ಗೂ ಕೊಡ್ತಿದ್ದದ್ದು 10,000 ಕಮಿಷನ್. ಆದ್ರೆ ಸುಚಿತ್ರಾಗೆ 35,000 ಕಮಿಷನ್ ಕೊಡ್ತಿದ್ದರಂತೆ. 25,000 ಕಮಿಷನ್ ಆದ್ರೆ ಇನ್ನುಳಿದ 10,000ದಲ್ಲಿ ಶಾಪಿಂಗ್ ಮಾಡುವಂತಿದ್ದರಂತೆ. ಯಾವಾಗ ಕುಬೇರನ ಕೀಲಿಕೈ ಕೈಗೆ ಸಿಕ್ತೋ ಆಂಟಿಯ ಅಪರಾವತಾರ ಶುರುವಾಗಿತ್ತು. ಸುಚಿತ್ರಾ ಹೆಸರಲ್ಲಿ ಕೋಟಿ ಮಾಡಿದ್ದೇನೆ ಅಂತ ಸ್ವತಃ ಅಡಿಕೆ ಭಟ್ರೆ ಜಂಬಾ ಕೊಚ್ಕೊಂಡಿದ್ದಾರೆ. ನಂಗೆ
ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ. ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ರ ಕಡ್ಲೆಪುರಿ ಭಟ್ರು. ಕಮಲಾಕರ್ ಭಟ್ರು ಹಾಗೂ ಸುಚಿತ್ರಾಳ ಕಾಮಪುರಾಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಸುಚಿತ್ರಾಳ ಮೋಹಕ್ಕೆ ಶರಣಾಗಿದ್ದ ಕಮಲಾಕರ್ ಭಟ್ಗೆ ಹನಿ ಟ್ರಾಪ್ ಮಾಡ್ತಿದ್ಲ ಅನ್ನೋ ಗುಸುಗುಸು ಶುರುವಾಗಿದೆ. ಯಾಕಂದ್ರೆ ಭಟ್ರ ಜೊತೆಗಿನ ಖಾಸಗಿ ವಿಡಿಯೋ ಇಟ್ಕೊಂಡಿದ್ದವಳು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಳಂತೆ. ನೀನು ನನ್ನ ಜೊತೆಗೇ ಇರಬೇಕು, ಇಲ್ಲದಿದ್ರೆ ವಿಡಿಯೋ ಹೊರಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಳು ಅನ್ನೋ ಮಾತುಗಳೂ ಕೇಳಿ ಬರ್ತಿವೆ. ಒಟ್ನಲ್ಲಿ ಸುಚಿ ಲವ್ಸ್ ವೀಳ್ಯದೆಲೆ ಭಟ್ರ ಪ್ರೇಮ ಪುರಾಣ ದಿನಕ್ಕೊಂದರಂತೆ ಬಿಚ್ಕೊಳ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಶಿವಮೊಗ್ಗದಿಂದ ವಿನಯ್ ಪುರದಾಳು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.